ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸಿಹಿ ರೆಸಿಪಿ ಗರ್ಗರಿಯಾಗಿರ ಸಜ್ಜಪ್ಪ. ಹೇಳಿರೋ ರೀತಿಯಲ್ಲಿ ಮಾಡಿ ಪ್ರಪೋರ್ಷನ್ ಫಾಲೋ ಮಾಡಿ. ಮಾಡಿದ ನಂತರ 1 ತಿಂಗಳಾದ್ರೂ ಕೂಡ ಮೆತ್ತಗಾಗಲ್ಲ, ಗರ್ಗರಿಯಾಗೇ ಇರುತ್ತೆ, ಕ್ರಿಸ್ಪಿ ಆಗಿರುತ್ತೆ, ತುಂಬಾನೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಟೇಸ್ಟ್ ಮಾಡಿದ್ಮೇಲೆ ತಿಂದ ಮೇಲೆ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ಮೊದಲನೇ ಸ್ಟೆಪ್ ಅಲ್ಲಿ ಕಣ್ಕನ ರೆಡಿ ಮಾಡ್ಕೋಬೇಕು. 1 ಬಟ್ಲಷ್ಟು ಚಿರೋಟಿ ರವೆ ಅಥವಾ ಸಣ್ಣ ರವೆ. ಮನೆಯಲ್ಲಿ ಚಿರೋಟಿ ರವೆ ಇಲ್ಲ ಅಂದ್ರೆ ಉಪ್ಪಿಟ್ಟು ರವೆ ಇದ್ರೆ ಅದನ್ನ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಿ ಕೂಡ ಉಪಯೋಗ ಮಾಡಬಹುದು. ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಮೈದಾ ಹಿಟ್ಟು. ಮೈದಾ ಹಿಟ್ಟನ್ನ ಹಾಕೊಳ್ಳೋದ್ರಿಂದ ಹಿಟ್ಟು ಚೆನ್ನಾಗಿ ಹೊಂದುತ್ತೆ. ಚಿಟಕಿಯಷ್ಟು ಉಪ್ಪು, ಸಪ್ಪೆ ಇಲ್ಲದೆ ಇರಲಿ ಅಂತ ಚೆನ್ನಾಗಿ ಕಲಿಸ್ಕೋಬೇಕು ಒಂದ್ಸಲ. ಇದು ಕಾಯಿಸ್ಕೊಂಡಿರೋ ಎಣ್ಣೆ ಸುಮಾರು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು. ಬಿಸಿ ಎಣ್ಣೆನ ಸ್ವಲ್ಪ ಹಾಕೊಳ್ಳೋದ್ರಿಂದ ಸಜ್ಜಪ್ಪ ಗರ್ಗರಿಯಾಗಿ ಬರುತ್ತೆ. ಮಾಡಿದ ನಂತರ ಮುಖ್ಯವಾಗಿ ಮೆತ್ತಗಾಗಲ್ಲ. ಬಿಸಿ ಎಣ್ಣೆ ಹಾಕಿದ್ಮೇಲೆ ತಕ್ಷಣನೇ ಕೈ ಹಾಕಿ ಕಲ್ಸಕ್ ಹೋಗ್ಬೇಡಿ, ಬಿಸಿ ಇರುತ್ತೆ. ಸ್ಪೂನಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು. ಮೊದಲು 3 ಟೇಬಲ್ ಸ್ಪೂನ್ ಅಷ್ಟು ದೊಡ್ಡ ಚಮಚದಲ್ಲಿ 3 ಚಮಚದಷ್ಟು ಎಣ್ಣೆನ ಉಪಯೋಗ ಮಾಡಿದ್ದೆ. ಈಗ ಸ್ವಲ್ಪ ನೀರು ಹಾಕೊಳ್ತಾ ಹಿಟ್ಟನ್ನ ಕಲಿಸ್ಕೋಬೇಕು. ಹಿಟ್ಟಿನ ಕನ್ಸಿಸ್ಟೆನ್ಸಿ ತೆಳುವಾಗೂ ಇರಬಾರ್ದು, ಗಟ್ಟಿಯಾಗೂ ಇರಬಾರ್ದು. ರವೆನ ಹಾಕಿರೋದ್ರಿಂದ ಹೊಂದಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ನಾದ್ಕೊಂಡಿದ್ದೀನಿ. ಇದನ್ನ ಸುಮಾರು 1 ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು. ಸಮಯ ಇದ್ರೆ 1 ಅವರ್ ಅಥವಾ 2 ಅವರ್ ನೆನೆ ಹಾಕ್ಬೋದು. ಸಮಯ ಇಲ್ವೇ ಇಲ್ಲ ಅಂದ್ರೆ ಅರ್ಧ ಗಂಟೆ ನೆನೆ ಹಾಕಿದ್ರೆ ಸಾಕಾಗುತ್ತೆ. ಹಿಟ್ಟು ನೆನೆಯಷ್ಟರಲ್ಲಿ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ಬಾಣಲೆ ಇಟ್ಕೊಂಡಿದ್ದೀನಿ. ಅರ್ಧ ಬಟ್ಲಷ್ಟು ಬೆಲ್ಲ. ಒಂದೇ ಬಟ್ಲನ್ನ ಉಪಯೋಗ ಮಾಡಿ, ಇದು ತುಂಬಾನೇ ಮುಖ್ಯ. 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ನೀರು. ಇಷ್ಟೇ ನೀರು ಸಾಕಾಗುತ್ತೆ. ಬೆಲ್ಲ ಕರಗಿದ ನಂತರ ಬೆಲ್ಲ ಕೂಡ ನೀರು ಬಿಡುತ್ತೆ. ಬೆಲ್ಲ ಚೆನ್ನಾಗಿ ಕರಗಿದೆ, ಪಾಕ ತೆಗಿಯೋ ಅವಶ್ಯಕತೆ ಇಲ್ಲ. ಅದೇ ಬಟ್ಲಲ್ಲಿ 1 ಬಟ್ಲಷ್ಟು ಒಣ ಕೊಬ್ಬರಿ ತುರಿ, ಹಸಿ ತೆಂಗಿನ ತುರಿನ ಕೂಡ ಉಪಯೋಗ ಮಾಡ್ಬೋದು. ಒಣ ಕೊಬ್ಬರಿ ಮೊದಲು ಕಪ್ಪು ಭಾಗನ ತೆಗೆದು ತುರಿದು ಮಿಕ್ಸಿಯಲ್ಲಿ 1 ರೌಂಡ್ ಹಾಕಿ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ. ಬೆಲ್ಲ ಕರಗಲಿಕ್ಕೆ ನಾವು ಜಾಸ್ತಿ ನೀರನ್ನ ಹಾಕ್ತಾ ಇಲ್ಲ. ಆಮೇಲೆ ಹಸಿ ತೆಂಗಿನ ತುರಿನ ಕೂಡ ಉಪಯೋಗ ಮಾಡ್ತಾ ಇಲ್ಲ. ಕೇವಲ 5 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಹೂರ್ಣನ. ಒಣ ಕೊಬ್ಬರಿ ಹಾಕಿದ್ಮೇಲೆ 5 ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಹೂರ್ಣ ರೆಡಿಯಾಗಿದೆ. ಕೊನೆಯಲ್ಲಿ ಕುಟ್ಟಿಟ್ಕೊಂಡಿರೋ ಏಲಕ್ಕಿ ಸಿಪ್ಪೆ ಸಹಿತವಾಗಿ 2 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ. ಇದು ಹಸಿ ಗಸಗಸೆ, ಹುರ್ಕೊಂಡಿರೋದಲ್ಲ. 2 ಪದಾರ್ಥಗಳನ್ನ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಪಾಕ ತೆಗಿಲಿಲ್ಲ ಅಂದ್ರೆ ಮಾಡೋದು ತುಂಬಾನೇ ಸುಲಭ ಆಗುತ್ತೆ. ಮಾಡಿದ ನಂತರ ಹೂರ್ಣ ಗಟ್ಟಿ ಬರೋದಿಲ್ಲ. ಪಾಕ ತೆಗೆದ್ರೆ ಒಂದೊಂದ್ಸಲ ಹೂರ್ಣ ತಣ್ಣಗಾದ್ಮೇಲೆ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಸಂಪೂರ್ಣವಾಗಿ ತಣ್ಣಗಾಗಬೇಕು. ಬೇಗನೆ ತಣ್ಣಗಾಗ್ಬೇಕನ್ನಂಗಿದ್ರೆ ಫ್ಯಾನ್ ಕೆಳಗಿಡಿ, ಜೋರಾಗಿ ಹಾಕಿ, ಬೇಗ ತಣ್ಣಗಾಗೋಗುತ್ತೆ. ಹೂರ್ಣ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಕೂಡ ಗಟ್ಟಿ ಬಂದಿಲ್ಲ, ಇಷ್ಟು ಮೃದುವಾಗಿದೆ. ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಒಳ್ಳೆಯದು. ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೋಬೇಕು, ಲಿಂಬೆಹಣ್ಣು ಸೈಜಲ್ಲಿ. ಮಿಕ್ಕಿರೋ ಹೂರಣದಲ್ಲಿ ಇದೇ ರೀತಿಯಾಗಿ ಉಂಡೆಗಳನ್ನ ಮಾಡ್ಕೋಬೇಕು. ಕಣ್ಕ ಕೂಡ ಸುಮಾರು 1 ಅರ್ಧ ಗಂಟೆ ಚೆನ್ನಾಗಿ ನೆಂದಿದ್ದಾಗಿದೆ. ಮತ್ತೊಮ್ಮೆ ಸುಮಾರು 2 ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಇದು ಫೈನಲ್ ಕನ್ಸಿಸ್ಟೆನ್ಸಿ. ಮುಂದಿನ ಸ್ಟೆಪ್ಪು ಸಜ್ಜಪ್ಪಗಳನ್ನ ಮಾಡ್ಕೊಳ್ಳೋದು. ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡ್ತಾ ಇದ್ದೀನಿ. ಬಾಳೆ ಎಲೆ ಅಥವಾ ಹೋಳ್ಗೆ ಶೀಟ್ ಅಂತ ಬರುತ್ತಲ್ಲ, ಅದ್ರ ಮೇಲೆ ಕೂಡ ಮಾಡ್ಕೋಬೋದು, ಮಣೆ ಮೇಲೆ ಮಾಡ್ಕೋಬೋದು. ಹಿಟ್ಟಿಗೆ ಕೈ ಹಾಕಕ್ಕೆ ಮುಂಚೆ ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೋಬೇಕು. ಪ್ಲಾಸ್ಟಿಕ್ ಕವರ್ ಮೇಲೆ ಕೂಡ ಮಾಡ್ಕೊಳಕ್ಕೆ ಮುಂಚೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ರೆ ಒಳ್ಳೆಯದು, ಅಂಟ್ಕೊಳ್ಳಲ್ಲ. ಸ್ವಲ್ಪ ಹರಡ್ಕೋಬೇಕು. ಅದ್ರ ಮೇಲೆ ಹೂರ್ಣದ ಉಂಡೆ ಎಲ್ಲ ಭಾಗಗಳಿಂದ ಕವರ್ ಮಾಡಬೇಕು, ಮುಚ್ಚಬೇಕು. ಹೋಳಿಗೆಗೆಲ್ಲ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಹಗುರವಾಗಿ ಸ್ಪ್ರೆಡ್ ಮಾಡಬೇಕು. ನಿಮಗೆ ಯಾವ ಸೈಜ್ ಬೇಕು, ಚಿಕ್ಕದು ಬೇಕಾ ದೊಡ್ಡದು ಬೇಕಾ, ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ಮಾಡ್ಕೊಳ್ಳಿ. ನಾನು ಹೇಳಿರೋ ಅಳತೆಯಲ್ಲಿ ಮಾಡಿಕೊಂಡ್ರೆ ಸುಮಾರು 10 ರಿಂದ 12 ಸಜ್ಜಪ್ಪಗಳನ್ನ ಮಾಡ್ಕೋಬೋದು. ತುಂಬಾ ದಪ್ಪನೂ ಬೇಡ, ತೆಳುವಾಗೂ ಬೇಡ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋಬೇಕು. ಎಣ್ಣೆನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ. ತುಂಬಾ ಐ ಫ್ಲೇಮ್ ಬೇಡ. ಐ ಫ್ಲೇಮ್ ಇಟ್ಕೊಳ್ಳೋದ್ರಿಂದ ಬಣ್ಣ ಏನೋ ಚೆನ್ನಾಗಿ ಬರುತ್ತೆ, ಆದರೆ ಕ್ರಿಸ್ಪಿಯಾಗಿ ಬರೋದಿಲ್ಲ, ಒಳಗಡೆ ಚೆನ್ನಾಗಿ ಬೆಂದಿರೋದಿಲ್ಲ. ಫ್ಲೇಮ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಉರಿ ಜಾಸ್ತಿ ಆಯಿತು ಅನ್ಸಿದ್ರೆ ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಎಣ್ಣೆಗೆ ಹಾಕಿದ ನಂತರ ಸುಮಾರು 1 ನಿಮಿಷ ಆದಮೇಲೆ ತಾನಾಗಿ ಮೇಲ್ ಬರುತ್ತೆ. ಆವಾಗ ತಿರುವಾಕಬೇಕು. ಭಾರ ಇರುತ್ತೆ, ಅದಕ್ಕೋಸ್ಕರ ಬೇರೆ ಸ್ಪೂನ್ ಸಹಾಯದಿಂದ ತಿರುವಾಕೋಬೇಕು, ಇಲ್ಲಾಂದರೆ ಎಣ್ಣೆ ಸಿಡಿಯುತ್ತೆ. ಮೀಡಿಯಂ ಫ್ಲೇಮ್ಗಿಂತಲೂ ಸ್ವಲ್ಪ ಕಡಿಮೆ ಇಟ್ಕೋಬೇಕು. ನಿಧಾನವಾಗಿ ಬೇಯಿಸ್ಕೋಬೇಕು. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಸಮೋಸ ಕಲರ್ ಬರುತ್ತಲ್ಲ ಆ ರೀತಿ ಬರೋವರೆಗೂ ಬೇಯಿಸ್ಕೋಬೇಕು. ಒಂದಾಗಲಿಕ್ಕೆ ಸುಮಾರು 2 ರಿಂದ 3 ನಿಮಿಷ ಬೇಕಾಗುತ್ತೆ. ಇದಾಗಿದೆ. ಈಗ
ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಗರ್ಗರಿಯಾಗಿರೋ ಸಜ್ಜಪ್ಪ ರೆಡಿಯಾಗಿದೆ. ಎಷ್ಟು ಕ್ರಿಸ್ಪಿ ಇದೆ ನೋಡಿ. ಮಾಡಿದ್ಮೇಲೆ ಏರ್ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಸ್ಟೋರ್ ಮಾಡಬಹುದು. ಎಷ್ಟು ದಿವಸ ಇಟ್ಟರು ಕೂಡ ಮೆತ್ತಗಾಗೋದಿಲ್ಲ. ನಿಮಗೆ ಯಾವ ಹಬ್ಬಕ್ಕೆ ಇಷ್ಟ ಆವಾಗ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.